ಸದನದಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸದನ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ಗುದ್ದಾಟ ಫಿಕ್ಸ್ ಆಗುತ್ತೆ. ಚರ್ಚೆಗೂ ಮುನ್ನ ಸಿಎಂ ಭೇಟಿಗೆ ಬಂದಿದ್ದಾರೆ. ಹೆಬ್ಬಾಳ್ಕರ್ ಪುತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅಧಿವೇಶನಕ್ಕೆ ತೆರಳುವ ಮುನ್ನ ಸಿಎಂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಮೃಣಾಲ್ ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂತೇಳಿ. ಆದ್ರೆ ಗೃಹಲಕ್ಷ್ಮಿ ಹಣದ ಲೆಕ್ಕ ಕೊಡ್ಬೇಕಷ್ಟೇ. ಈಗ 5,000 ಕೋಟಿ ಎಲ್ಲೋಯ್ತು, ಏನಾಯ್ತು? ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಕೊಟ್ಟಿದ್ದೀವಿ ಅಂತಂದ್ರೆ ಸೇರ್ಬೇಕಾಗಿರುವಂತವ್ರಿಗೆ ಹೋಗಿಲ್ಲ. ಯಾರು ಫಲಾನುಭವಿಗಳಿದ್ರೆ ಅವರ ಖಾತೆಗಂತೂ ಹೋಗಿಲ್ಲ. ಹಾಗಾದ್ರೆ ನೀವು ಕೊಟ್ಟಿರೋದಾದ್ರೆ ನೀವು ನಿಮ್ಮ ಹತ್ರ ತಗೊಂಡ್ರಂತ ಫಲಾನುಭವಿ ಯಾರು ಅಂತೇಳಿ ಬಿಜೆಪಿ ಅವರೀಗ ಪಟ್ಟು ಹಿಡಿದು ಕೂತಿದೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದರ ಬೆಳವಣಿಗೆ ನಡುವೆ ಈಗ ಎಚ್ಎಂ ರೇವಣ್ಣ ಅವರು ಬಂದಿದ್ದಾರೆ. ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರು ಕೂಡ ಬಂದಿದ್ದಾರೆ ಇವತ್ತು ಭೇಟಿ ಮಾಡೋದಕ್ಕೆ. ಎಲ್ಲೋದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಯಾಕೆ ಸದನಕ್ಕೆ ಬಂದಿಲ್ಲ ನಿನ್ನೆ? ಎಲ್ಲಿ ಯಾಕೆ ಗೈರಾದ್ರು? ಎಲ್ಲೋದ್ರು ಅಂತೇಳಿ ಬಿಜೆಪಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಪೋಸ್ಟ್ ಅನ್ನ ಕೂಡ ಮಾಡಿದ್ರು ಬಿಜೆಪಿ. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲೂ ಹೋಗಿಲ್ಲ, ನಾನು ಕಾಣೆ ಆಗಿಲ್ಲ ಅಂತೇಳಿ ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನೂ ಬಿಡುಗಡೆ ಮಾಡಿದ್ದೀವಿ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೀನಿ, ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಿದು? ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಣ ಬಿಡುಗಡೆ ಆಗಿದೆ, ಉತ್ತರವನ್ನ ಈ ಹಿಂದೆಯೂ ಕೊಟ್ಟಿದ್ದೀನಿ, ಇವತ್ತು ಕೂಡ ಕೊಡಲು ಸಿದ್ಧನಿದ್ದೀನಿ ಅಂತೇಳಿ. ಆದ್ರೆ ಅಲ್ಲಿ ಜನ ಹೇಳ್ತಾವ್ರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಮ್ಮ ಅಕೌಂಟ್ಗೆ ಬಂದಿಲ್ಲ ದುಡ್ಡು ಅಂತೇಳಿ. ನೀವ್ ಹೇಳ್ತಾ ಇದ್ರೆ ಈ ಕ್ಷಣಕ್ಕೂ ಕೂಡ ಬಂದಿದೆ ಅಂತ ಹಾಕಿದೀವಿ ಅಂದ್ರೆ ಏನಾಯ್ತು? 5,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಇವತ್ತು ಬಿಜೆಪಿ ಅವರೆಲ್ಲ ಜನನೇ ಪ್ರಶ್ನೆ ಮಾಡ್ತಾವ್ರೆ. ಜನರಿಗೆ ಉತ್ತರ ಕೊಡ್ಬೇಕು ನೀವು. ನೀವ್ ಇವತ್ತು ಹೇಳ್ತಾ ಇದ್ರಿ ಎಲ್ಲ ಕೊಟ್ಟಿದೀವಿ ನಾವು ಹಣ ಅಂತೇಳಿ. ನೀವು ಕೊಟ್ಟಿರೋದಾದ್ರೆ ಯಾರು ಕೊಟ್ರಿ ಹಣ? ಅದು ಬೇಕಾಗಿರೋದು ಈಗ ಇಂಪಾರ್ಟೆಂಟ್. ನೀವೇ ಕೊಟ್ಟಿದ್ದೀವಿ ಅಂತ ಮತ್ತೊಮ್ಮೆ ಒಪ್ಕೊಂಡಿದ್ರಿ. ಇವತ್ತು ಸದನದಲ್ಲೂ ಕೂಡ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದಿರಿ. ಹಾಗಾದ್ರೆ 5,000 ಕೋಟಿ ಯಾರಿಗೋಯ್ತು? ಜನ ಹತ್ರ ಹೋಗಿ ಕೇಳಿದ್ರೆ ನಮಗ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಮಹಿಳೆಯರು. ನಮ್ಮ ಖಾತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಖಾತೆ ಬಂದಿಲ್ಲ, 2 ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ. ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ. ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ. 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಸದನದಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸದನ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ಗುದ್ದಾಟ ಫಿಕ್ಸ್ ಆಗುತ್ತೆ. ಚರ್ಚೆಗೂ ಮುನ್ನ ಸಿಎಂ ಭೇಟಿಗೆ ಬಂದಿದ್ದಾರೆ. ಹೆಬ್ಬಾಳ್ಕರ್ ಪುತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅಧಿವೇಶನಕ್ಕೆ ತೆರಳುವ ಮುನ್ನ ಸಿಎಂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಮೃಣಾಲ್ ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ಗೊತ್ತಿಲ್ಲ,
ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂತೇಳಿ. ಆದ್ರೆ ಗೃಹಲಕ್ಷ್ಮಿ ಹಣದ ಲೆಕ್ಕ ಕೊಡ್ಬೇಕಷ್ಟೇ. ಈಗ 5,000 ಕೋಟಿ ಎಲ್ಲೋಯ್ತು, ಏನಾಯ್ತು? ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಕೊಟ್ಟಿದ್ದೀವಿ ಅಂತಂದ್ರೆ ಸೇರ್ಬೇಕಾಗಿರುವಂತವ್ರಿಗೆ ಹೋಗಿಲ್ಲ, ಯಾರು ಫಲಾನುಭವಿಗಳಿದ್ರೆ ಅವರ ಖಾತೆಗಂತೂ ಹೋಗಿಲ್ಲ. ಹಾಗಾದ್ರೆ ನೀವು ಕೊಟ್ಟಿರೋದಾದ್ರೆ ನೀವು ನಿಮ್ಮ ಹತ್ರ ತಗೊಂಡ್ರಂತ ಫಲಾನುಭವಿ ಯಾರು ಅಂತೇಳಿ ಬಿಜೆಪಿ ಅವರೀಗ ಪಟ್ಟು ಹಿಡಿದು ಕೂತಿದೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದರ ಬೆಳವಣಿಗೆ ನಡುವೆ ಈಗ ಎಚ್.ಎಂ. ರೇವಣ್ಣ ಅವರು ಬಂದಿದ್ದಾರೆ, ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಕೂಡ ಬಂದಿದ್ದಾರೆ ಇವತ್ತು ಭೇಟಿ ಮಾಡೋದಕ್ಕೆ. ಎಲ್ಲೋದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಯಾಕೆ ಸದನಕ್ಕೆ ಬಂದಿಲ್ಲ ನಿನ್ನೆ? ಎಲ್ಲಿ ಯಾಕೆ ಗೈರಾದ್ರು? ಎಲ್ಲೋದ್ರು ಅಂತೇಳಿ ಬಿಜೆಪಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಪೋಸ್ಟ್ ಅನ್ನ ಕೂಡ ಮಾಡಿದ್ರು ಬಿಜೆಪಿ. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲೂ ಹೋಗಿಲ್ಲ, ನಾನು ಕಾಣೆ ಆಗಿಲ್ಲ ಅಂತೇಳಿ ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನೂ ಬಿಡುಗಡೆ ಮಾಡಿದ್ದೀವಿ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೀನಿ, ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಿದು? ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಣ ಬಿಡುಗಡೆ ಆಗಿದೆ, ಉತ್ತರವನ್ನ ಈ ಹಿಂದೆಯೂ ಕೊಟ್ಟಿದ್ದೀನಿ, ಇವತ್ತು ಕೂಡ ಕೊಡಲು ಸಿದ್ಧನಿದ್ದೀನಿ ಅಂತೇಳಿ. ಆದ್ರೆ ಅಲ್ಲಿ ಜನ ಹೇಳ್ತಾವ್ರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಮ್ಮ ಅಕೌಂಟ್ಗೆ ಬಂದಿಲ್ಲ ದುಡ್ಡು ಅಂತೇಳಿ. ನೀವ್ ಹೇಳ್ತಾ ಇದ್ರೆ ಈ ಕ್ಷಣಕ್ಕೂ ಕೂಡ ಬಂದಿದೆ ಅಂತ ಹಾಕಿದೀವಿ ಅಂದ್ರೆ ಏನಾಯ್ತು? 5,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಇವತ್ತು ಬಿಜೆಪಿಯವರೆಲ್ಲ ಜನನೇ ಪ್ರಶ್ನೆ ಮಾಡ್ತಾವ್ರೆ. ಜನರಿಗೆ ಉತ್ತರ ಕೊಡ್ಬೇಕು ನೀವು. ಇವತ್ತು ಹೇಳ್ತಾ ಇದ್ರಿ ಎಲ್ಲ ಕೊಟ್ಟಿದೀವಿ ನಾವು ಹಣ ಅಂತೇಳಿ. ನೀವು ಕೊಟ್ಟಿರೋದಾದ್ರೆ ಯಾರು ಕೊಟ್ರಿ ಹಣ? ಅದು ಬೇಕಾಗಿರೋದು ಈಗ ಇಂಪಾರ್ಟೆಂಟ್. ನೀವೇ ಕೊಟ್ಟಿದ್ದೀವಿ ಅಂತ ಮತ್ತೊಮ್ಮೆ ಒಪ್ಕೊಂಡಿದ್ರಿ, ಇವತ್ತು ಸದನದಲ್ಲೂ ಕೂಡ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದಿರಿ. ಹಾಗಾದ್ರೆ 5,000 ಕೋಟಿ ಯಾರಿಗೋಯ್ತು? ಜನ ಹತ್ರ ಹೋಗಿ ಕೇಳಿದ್ರೆ ನಮಗ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಮಹಿಳೆಯರು. ನಮ್ಮ ಖಾತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಖಾತೆ ಬಂದಿಲ್ಲ, 2 ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ. ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ, 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ.